ಅಸ್ಲಾಂ ವಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಗೆಳೆಯರಿ, ಇವತ್ತೊಂದು ನಮ್ಮ ಬಂದಾರಿನ ಬಟ್ಲಡ್ಕ ಮಸೀದಿಯಲ್ಲಿರುವ ದರ್ಗದ ವಿಷಯಗಳನ್ನು ತಿಳ್ಕೊಳ್ಳುವ. ಅದರ ಬಗ್ಗೆ ತುಂಬ ಹಿಸ್ಟ್ರಿ ಇದೆ ಸ್ನೇಹಿತರೆ. ಎಷ್ಟೋ ಜನ ಬಂದು ಕೇಳಿದ್ದು ಉಂಟು. ಬನ್ನಿ, ನಮ್ಮ ಮಸೀದಿಯ ಖತೀಬರಾಗಿರುವಂತಹ ಅವರೊಂದಿಗೆ ನಾವು വിഷയಗಳನ್ನು തിൾക്കൊള്ളുക. ബണ്ണി സ്നേഹിതരെ, കാളിക്കാവിൻ ചെണ്ടോ ഒരു കാളവണ്ടിക്കാരനോ, കാലത്തിൻ തോപ്പിൽ നൽകുളിരൂറും തേനോ, നിലാവ് പോൽ ജ്വലിക്കുന്ന മലരേ വാരിയൻ കുന്നത്തെന്ന്. ನಾನು ಈ ದರ್ಗದ ಬಗ್ಗೆ ಮಹತ್ವಗಳನ್ನು ಯೂಟ್ಯೂಬಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರ ಬಗ್ಗೆ ಸ್ವಲ್ಪ ಇದರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ನಮ್ಮೊಂದಿಗೆ ಕಲೆಕ್ಟ್ ಮಾಡುವುದು ನಮಗೆ ಗೊತ್ತಿರುವಂತಹ ವಿಷಯವನ್ನು ನಾವು ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೇವೆ. ನಮಗೆ ಗೊತ್ತಿರುವ ಹಾಗೆ ಇದು ಎಷ್ಟು ಮಹತ್ವಗಳನ್ನು ಹೊಂದಿರಬಹುದು ಅಂತ ನಮಗೆ ಕೇಳಬಹುದು. ಈ ಬಟ್ಲಡ್ಕ ದರ್ಗಾದ ವಿಷಯ ಹೇಳುವುದಾದರೆ, ಇದಕ್ಕೆ ಒಂದು 150 ವರ್ಷದ ಹಿಸ್ಟ್ರಿ ಇದೆ ಅಂತ ಇಲ್ಲಿನ ಹಿರಿಯರು ಹೇಳ್ತಾ ಇದ್ದಾರೆ. ಅಂದರೆ ಇದಕ್ಕೆ ಈ ಊರವರಿಗೆ, ಈ ಊರಿನ ಹಿರಿಯ ವ್ಯಕ್ತಿಗಳಿಗೆ ಈ ಮಹಾನ್ ಔಲಿಯಾಗಳ ವಿಷಯ ಸ್ವಲ್ಪ ಗೊತ್ತಿದೆ. ಅಂದರೆ ಒಂದು 150 ವರ್ಷ ಕಳೆಯಬಹುದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮಹತ್ವವಾಗಿ ಹೇಳೋದಾದ್ರೆ, ನಮ್ಮ ಹತ್ತಿರದ ಮಂಜನಟ್ಟು ಪಲ್ಲಿತ್ತಡಕ ಇವರ ಒಂದು ಬಂಧ ಇವರಿಗೆ ಇದೆ ಅಂತ ಅದು ಕೂಡ ಹೇಳ್ತಾ ಇದ್ದಾರೆ ಊರಿನವರು. ಮತ್ತು ಇದರ ಬಗ್ಗೆ ಸ್ವಲ್ಪ ಕರಾಮತ್ತುಗಳನ್ನು, ಇದಂದ್ರೆ ಔಲಿಯಾಗಳ ಕರಾಮತ್ತು ಅದು ಎಲ್ಲರಿಗೂ ಗೊತ್ತಿರುತ್ತದೆ. ಆದರೂ ಒಂದೊಂದು ಊರಿನ ಒಂದೊಂದು ಔಲಿಯಾಗಳ ಒಂದೊಂದು ಕರಾಮತ್ತು ಇರುತ್ತದೆ. ಇದರಲ್ಲಿ ಪ್ರತ್ಯೇಕವಾಗಿ ಹೇಳುವುದಾದರೆ, ಈ ಊರಿನವರು ಹೇಳುವ ಹಾಗೆ ಅವತ್ತೊಂದು 7 ವರ್ಷ ಮುಂಚೆ ಆಗಿರಬೇಕು ಅಂತ ನಾನು ಅನ್ಕೊಳ್ತೇನೆ. ಒಂದು ಇಲ್ಲಿಗೆ ನೀರಿನ ಪ್ರವಾಹ ಬಂದು, ಆಗ ಇಲ್ಲಿ ಏನಾಯಿತು ಅಂದರೆ, ಈ ದರ್ಗದ ಒಳಗೆ ನೀರು ಬಂದು, ದರ್ಗದ ಒಳಗೆ ಹಾಗೆ ಬಂದ ಮೇಲೆ ಆ ನೀರು ಒಮ್ಮೆಲೆ ಹೊರಗೆ ಹೋಗಿ ಏನಾಯಿತು, ಅಲ್ಲಿಂದ ಡ್ಯಾಮ್ ಕೂಡ ಅದೇನಾಯಿತು ಹೊಡೆದು ಹೋಯಿತು. ಅಂದ್ರೆ ಆಗ ನೀರೆಲ್ಲ ಫುಲ್ ಖಾಲಿ ಆಯ್ತು ಇಲ್ಲಿಂದ. ಅಂಥದ್ದು ಮಾತ್ರ ಅಲ್ಲ, ಹೇಳುವುದಾದ್ರೆ ತುಂಬಾ ಕರಾಮತ್ತು ಒಬ್ಬರೊಬ್ಬರಿಗೆ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಅಂದ್ರೆ ರಾತ್ರಿ 11 ಗಂಟೆ 12 ಗಂಟೆ ರಾತ್ರಿ ಕೂಡ ಇಲ್ಲಿ ಬರುವವರಿಗೆ ಶ್ರೀಗಿದ್ದರು ತಂಗಳರವರು ಮತ್ತೆ ಉಸ್ತಾದರವರು ಅಲ್ಲದವರು ಕೂಡ ಜಿಯಾರತಿ ನಮಗೆ ಗೊತ್ತಿಲ್ಲ ಅದಕ್ಕೆ ಬಂದು ಜಿಯಾರತಿ ಮಾಡಿ ಹೋಗ್ತಾ ಇರ್ತಾರೆ ಈ ದರ್ಗಕ್ಕೆ. ಒಂದೊಂದ್ಸಲ ನೋಡುವಾಗ 11 ಗಂಟೆ ರಾತ್ರಿಗೆ ಬಂದು ಇಲ್ಲಿ ಗಾಡಿ ಮನ ಅವರು ಬಂದು ಇಲ್ಲಿ ಜಿಯಾರತ್ ಮಾಡಿ ಹೋಗ್ತಾ ಇರ್ತಾರೆ. ಮತ್ತೆ ಈ ಊರಿನವರು ಬಿಟ್ಟು ಹೋದವರು ಕೂಡ ಈ ಊರಿನಿಂದ ಸ್ವಲ್ಪ ನಾವು ಬೇರೆ ಕಡೆ ಪ್ಲೇಸ್ ಚೇಂಜ್ ಮಾಡಿ ಕೂತ್ಕೊಳ್ತಾರಲ್ಲ, ಹಾಗೆ ಮನೆ ಬೇರೆ ಮಾಡಿ ಕೊಡ್ತೀವಿ ಕೂಡ ಅವರು ಕೂಡ ಇಲ್ಲಿಗೆ ಯಾವಾಗಲೂ ಬಟ್ಲಡ್ಕ ದರ್ಗಕ್ಕೆ ಬರೋದೇ ಅವರು ಬರ್ತಾನೆ. ಇದು ಹೆಣ್ಣು ಅದಂದ್ರೆ ಇವರು ಈ ಊರಿನವರು ಹಿರಿಯ ವ್ಯಕ್ತಿಗಳು ಹೇಳಿದ ವಿಷಯ ಅಂದ್ರೆ, ಇದು ಹೆಂಗಸರ ದರ್ಗ, ಅದು ಮತ್ತೊಂದು ಚಿಕ್ಕದು ಅವರ ಮಗು ಅಂತ ಹೇಳ್ತಾ ಇದ್ದಾರೆ. ಚಿಕ್ಕ ಒಂದು ದರ್ಗ ಇರ್ತದೆ, ಅದವರ ಮಗು ಅಂತ ಹೇಳ್ತಾರೆ. ಆಗ ಇದು ಹೆಂಗಸರ ದರ್ಗ ಅಂತ. ಇದಕ್ಕೆ ಅಂದ್ರೆ ಇವರ ಹೆಸರು ಕೂಡ ಹೇಳ್ತಾರೆ ಹೀಗಾಗಿರ್ಬೇಕು ಅಂತ, ಆದರೂ ಅದಕ್ಕೆ ಕರೆಕ್ಟ್ ಆಗಿ ಅವರು ಪುರಾವೆಗಳು ಅದರಲ್ಲಿ ಇಲ್ಲ, ಇಲ್ಲ ಹೆಸರು ಏನೋ ಕರೆಕ್ಟ್ ಆಗಿ ಈಗ ಯಾರು ಇದರಲ್ಲಿ ಇಲ್ಲ. ಯಾಕಂದ್ರೆ ಔಲಿಯಾಗಳು ಮಾತ್ರ ಏನು ಮಾಡ್ತಾ ಇದ್ದೀವಿ. ಇದರ ಹೆಸರು ಇಲ್ಲ, ಗೊತ್ತಿಲ್ಲ ಯಾರು ಅದು. ಈಗ ಹಿರಿಯವರು ಮೊನ್ನೆ ಒಂದ್ಸಲ ಹೇಳಿದ್ರು, ಅದದು ಕ್ಲಿಯರ್ ಆಗಿ ಹೇಳುವಂಥದ್ದು ಗೊತ್ತಿಲ್ಲ. ಅಂದ್ರೆ ಒಂದು ತುಂಬಾ ಹಳೆದಲ್ಲ, ಒಂದು 150ರ ಇಷ್ಟಿಯ ಇರುವಂಥದ್ದು ದರ್ಗಾ. ಹಾಗಾದ್ರೆ ಸ್ವಲ್ಪ ಅದರಲ್ಲಿ ಮಾಹಿತಿ ಎಲ್ಲ ಇಲ್ಲಿಯವರಿಗೆಲ್ಲ ಗೊತ್ತು. ಹಾಗಾಗಿ ಇದು ಹೆಂಗಸರ ದರ್ಗಾ ಅಂತ ಹೇಳ್ತಾ ಇದ್ದಾರೆ. ಇದು ಫಸ್ಟಿಗೆ ಹಿಂಗೆ ಇರಲಿಲ್ಲ, ಸ್ವಲ್ಪ ಡೆವಲಪ್ಮೆಂಟ್ ಆದ್ರೆ ಈಗ ಫಸ್ಟ್ ಅಂದ್ರೆ ಇದಕ್ಕೆ ಹೊಂದಿಕೊಂಡಿರುವಂತಹ ಮಸೀದಿ
ಒಂದು ಚಿಕ್ಕ ಮಸೀದಿ ಇತ್ತು, ಹೌದು. ತುಂಬಾ ಚಿಕ್ಕ ಮಸೀದಿ ಇತ್ತು. ಒಂದು 12 ವರ್ಷ ಈ ಕಡೆಯಾಗಿ ಒಂದು ಒಳ್ಳೆ ಮಸೀದಿಯಾಗಿ, ಮತ್ತೆ ಇದನ್ನು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇವರ ಊರವರು ಕೂಡ ಒಳ್ಳೆಯ ರೀತಿಯಲ್ಲಿ ಆ ಔಲಿಯಾಗಳನ್ನು ನಮ್ಮ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಕ್ಲೀನ್ ಆಗಿ ನೀಟ್ ಆಗಿರುವಂತಹ, ಸ್ವಚ್ಛತವಾಗಿರುವಂತಹ, ಕ್ಲೀನ್ ಆಗಿರುವಂತಹ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಊರಿನವರು ಕೂಡ, ಈ ಜಮಾತವರು ಕೂಡ, ಕಮಿಟಿಯವರು ಕೂಡ. ಮುಸ್ಲಿಮರು ಮುಸ್ಲಿಂ ಕುಟುಂಬಗಳು ತುಂಬಾ ಇತ್ತು, ಮುಂಚೆಲ್ಲ ತುಂಬಾ ಇತ್ತು. ಈಗ ಅಂದರೆ ಸ್ವಲ್ಪ ಕಡಿಮೆಯಾಗಿದೆ. ಅಂದ್ರೆ ಈ ಇಲ್ಲಿಗೆ ಕಲಿಯುವಂತಹ ಮಕ್ಕಳಿಗೆ ಕಲಿಯುವಂತಹ ಒಂದು ತೊಂದರೆ ಸ್ವಲ್ಪ ಕಾಣ್ತಾ ಇದೆ. ಅಂದ್ರೆ ಹೋಗಿ ಬರ್ಲಿಕ್ಕೆ ತುಂಬಾ ತೊಂದರೆ ಆಗ್ತದೆ, ತುಂಬಾ ದೂರ ಆಗ್ತದೆ, ಗಾಡಿ ಬಸ್ಸಲ್ಲಿ ಹೋಗುವಾಗ ಗ್ರಾಮೀಣ ಪ್ರದೇಶ ಆದ ಕಾರಣ. ಅದಕ್ಕಾಗಿ ಸ್ವಲ್ಪ ಜನ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿಂದ ಬೇರೆ ಕಡೆ ಮನೆ ಮಾಡಿ ಕೂತ್ಕೊಂಡಿದ್ದಾರೆ. ಇದೇ ಜಮಾತಲ್ಲಿ ಇರುವವರು ಕೂಡ ಇದ್ದಾರೆ. ಈ ಅದ್ದೂರಿಯಾಗಿ ಈ ಅವರಿಯಾಗಲ ಉರೂಸ್ ಕಾರ್ಯಕ್ರಮ ಈಗ ನಮ್ಮ ಮೊನ್ನೆ ರಂಜಾನ್ ಕಾಲದ ನಂತರ ಬಹಳ ಅದ್ದೂರಿಯಾಗಿ 4 ದಿವಸದ ಒಳ್ಳೆಯ ರೀತಿಯಲ್ಲಿ ನಮ್ಮ ಉರೂಸ್ ಕಾರ್ಯಕ್ರಮ ನಡೆಯುತ್ತೆ. ತುಂಬಾ ಸಾದಾತುಗಳು ಮತ್ತೆ ಆಲಿಮ್ಗಳು, ಉಸ್ತಾದಗಳು ತುಂಬಾ ಜನ ಬಂದಿದ್ದಾರೆ. ತುಂಬಾ ವರ್ಷ ಮುಂಚೆ ಅಂದ್ರೆ ಈ ಮಸೀದಿ ಕೂಡ ಅವರ ಕಡೆಯಿಂದ ನಮ್ಗೆ ಸಿಕ್ಕಿದೆ. ಮಸೀದಿ, ಮದರಸ, ಮತ್ತೆ ನಮ್ಗೆ ಅಲ್ಲಿ ಬಾವಿ ಇದೆ, ಇದೆಲ್ಲ ಸುಲ್ತಾನುಗಳ ಉಸ್ತಾದರ ಕಡೆಯಿಂದ ನಮ್ಗೆ ಸಿಕ್ಕಿದಂತ ಅವರು ಕೂಡ ಸಹಾಯ ಮಾಡಿದ್ದಾರೆ ಅಂತ. ಅದು ಕೂಡ ಮಾತ್ರ ಅಲ್ಲ, ತಾಜುಲುಲಮ ಕೂಡ ಇಲ್ಲಿಗೆ ಸಿಕ್ಕಂಗಳು ಕೂಡ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಗೆ ಬರದ ಯಾರು ದೊಡ್ಡ ಆಲಿಮಿಗಳು ಮತ್ತೆ ಉಸ್ತಾದಗಳು ಈ ಬಟ್ಲಡ್ಕ ಮೊನ್ನೆ ತಾನೇ ನಮಗೆ ಅಲ್ಲಿಂದ ನೂರತ್ತು ಸಾದತ್ ಇಲ್ಲಿಂದ ಕಾಜಿ ಆಗಿದೆ. ಈ ಮನೆಯ ಕಾಜಿ ಆಗಿತ್ತು. ಆಗ ಈಗ ನಮಗೆ ಕಾಜಿಯಾಗಿ ಇರುವುದು ಸುಲ್ತಾನುಲ್ ನಮಗೆ ತಿಳಿಸ್ತಾರೆ. ಮಾತ್ರ ಇದಕ್ಕೆ ಒಂದು ವಿಷಯ ಅಂತ ಹೇಳಿದ್ರೆ, ಈ ಜಮಾತವರು ಅಂದ್ರೆ ಈ ಊರವರು ಒಳ್ಳೆಯ ರೀತಿಯಲ್ಲಿ ನಮ್ಮ ಈ ದರ್ಗಾ ಆಗಲಿ, ಮಸೀದಿ ಆಗಲಿ ಎಲ್ಲವನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ. ಎಲ್ಲದಕ್ಕೆ ಮಾಡ್ತಾರೆ. ಉರೂಸ್ ಕಾರ್ಯಕ್ರಮ ಆಗಲಿ, ಯಾವ ಕಾರ್ಯಕ್ರಮಕ್ಕೂ ಒಳ್ಳೆಯ ರೀತಿಯಲ್ಲಿ ಸಹಾಯ ಸಹಕಾರ ಎಲ್ಲವನ್ನು ನೀಡಿ ಮಾಡ್ತಾರೆ. ಏನೇ ಆಗಲಿ ಖುಷಿ ಆಯ್ತು ಮಾಹಿತಿಗಳನ್ನು. ಈ ದರ್ಗದ ಬಗ್ಗೆ ಎಲ್ಲರೂ ಎಲ್ಲ ತಿಳ್ಕೊಳ್ಳೋರು ಯಾರಿಗಿಲ್ವ? ಎಲ್ಲ ತಿಳ್ಕೊಳ್ಳುವಂತ ವ್ಯಕ್ತಿಗಳಿದ್ದಾರೆ. ಈಗ ಸ್ವಲ್ಪ ಹೊರಗಡೆ ಇರುವ ಕಾರಣ ಕರೀಲಿಕ್ಕೆ, ಅಂದ್ರೆ ಇದು 150 ವರ್ಷಗಳ ಅಂದ್ರೆ ಅದೇ ಇತಿಹಾಸ ಹೊಂದಿರುವ ಕಾರಣ ಯಾರು ಈಗ ಅಷ್ಟೊಂದು ಗೊತ್ತಿರುವ ಅವರಿಗೆ ಈಗ ಇರುವ ಹಿರಿಯ ವ್ಯಕ್ತಿಗಳಿಗೆ ಅವರ ವಿಷಯ ಆ ತರ ಕೊಡುವಂತ ವಿಷಯದಲ್ಲಿ ಅವರಿಗೆ ಅವರಿಯಾಗ ವಿಷಯ ಸ್ವಲ್ಪ ಗೊತ್ತಿದೆ. ನಮಗೆ ಖುಷಿ ಆಯ್ತು. ನೀವು ದುವಾ ಮಾಡಿ ಇಲ್ಲಿ ಇದು ಕೂಡ ಬರ್ತಾ ಇದೆ. ಏರಿ ಒಳ್ಳೆ ಕರಾಮತಿರುವ ಜಾಗ ಕೂಡ ಹೇಳೋ ಉದ್ದೇಶ ಬಿಟ್ಟು ಈ ಅವರಿಯಾಗ ಹತ್ರ ಬಂದರೆ ಕೂಡ ಎಲ್ಲರೂ ಅದು ಫಲ ಸಿಗುತ್ತದೆ. ಅದಕ್ಕೆ ಸಂಶಯವಿಲ್ಲ, ಅದು ಗ್ಯಾರಂಟಿ ಆಗಿರುತ್ತದೆ. ಎಲ್ಲರಿಗೂ ಇದನ್ನು ನೀವು ಪ್ರಚಾರ ಮಾಡಿ, ಯೂಟ್ಯೂಬ್ ಚಾನಲ್ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಅಭಿನಂದನೆ ಹೇಳುತ್ತಾ പച്ച വിരിച്ച് കുളിർമണം ചിന്തുന്ന വള്ളുവ നാടിന്റെ മണ്ണിൽ വെള്ളപ്പിശാചിന്റെ തൊക്കിന് മുമ്പിലും നെഞ്ചി കാണിച്ചൊരു ചെണ്ട് കാളിക്കാവിൻ ചെണ്ടോ ഒരു കാളവണ്ടിക്കാരനോ കാലത്തിൻ തോപ്പിൽ നൽകുളിരോ.